शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಇಲ್ಲಿ ಏನ್ ನಡೀತಾ ಇದೆ? ಹ್ಯಾಂಡ್ಸ್ ಅಪ್ ಇನ್ಸ್ಪೆಕ್ಟರ್. ಹ್ಯಾಂಡ್ಸ್ ಅಪ್? ಆದ್ರೆ ಯಾಕೆ? ಬ್ಯಾಂಕ್ ರಾಬರ್ಸ್! ನಿಮಗನ್ ಕೆಳಗಿಳಿಸಿ. ಹೇ ಎತ್ತುವೇದಿ ಚತುರ್ವೇದಿ, ನಿಮ್ ಗನ್ ಹಾಕೊಂಡ್ರು ನಾನ್ ಹೇಳಿದ್ದು, ನೀವ್ ಗನ್ ಎತ್ಕೊಳ್ರು. ಸಾರಿ ತ್ರಿವೇದಿ ಅವರೇ, ನನ್ನ ಏರಿಯಾದಲ್ಲಿ ಕಳ್ತನ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಿದ್ರೆ ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲ ಅಂದ್ರೆ ಅರೆ ನಾನ್ ಹೇಳೋ ತನಕ ನಿಮ್ ಕೈ ಮೇಲಿಟ್ಟಿಟ್ಕೋಬೇಕು. ಏ ಬರ್ರೋ ಹೋಗೋಣ ಬೇಗ. ಏ ಬನ್ನಿ ಬನ್ನಿ. ನಿಲ್ಲಿ ನಿಲ್ಲಿ ನಿಲ್ಲಿ. ಬ್ಯಾಂಕ್ ಲೂಟಿ ಮಾಡಿದ್ದಾರೆ, ಪೊಲೀಸ್ನ ಕರೀರಿ, ಎಮರ್ಜೆನ್ಸಿ ಪೊಲೀಸ್. ಸರ್ ಪೊಲೀಸು ನೀವೇ? ಹೌದು ನಾನೇ. ನಾನೀಗ ಶಿವಂಗೆ ಕಾಲ್ ಮಾಡ್ತೀನಿ, ಅವನು ಚೇಸ್ ಮಾಡೋದ್ರಲ್ಲಿ ಮಾಸ್ಟರ್. ಹಲೋ. ಓಕೆ ಲಡ್ಡು ಸಿಂಗ್ ಸರ್, ನಾನು ಅಲ್ಲಿಗೆ ಹೋಗ್ತೀನಿ. ರೇವಾ, ಕಳ್ಳರು ವೇದಾಸ್ ಬ್ಯಾಂಕ್ ನ ಲೂಟಿ ಮಾಡಿ ವೇದಾಸ್ ಚೌಕದ ಹತ್ರ ಹೋಗ್ತಿದ್ದಾರೆ. ವೇದಾಸ್ ಚೌಕಕ್ಕೆ ರೀಚ್ ಆಗೋದಕ್ಕೆ ಇದೇ ಶಾರ್ಟ್ ಕಟ್. ನಾನು ಇಲ್ಲಿಂದಾನೇ ಹೋಗ್ತೀನಿ, ನೀವು ಮೇನ್ ರೋಡ್ ಇಂದ ಬನ್ನಿ. ಓಕೆ ಶಿವಾ. ಓಹೋ, ಅರೆ ಆ ಹುಡುಗ ಮಧ್ಯ ರೋಡಲ್ಲಿ ಏನ್ ಮಾಡ್ತಿದ್ದಾರೆ? ತ್ರಿವೇದಿ ಅವರೇ, ಆ ಹುಡುಗ ಬ್ಯಾಗ್ ಎತ್ಕೊಂಡು ಹೋದ. ಓಡಿ, ಎಲ್ಲ ಓಡೋಗಿ ಇಲ್ಲಿಂದ. ಸರ್ ತಗೊಳ್ಳಿ, ಕಳ್ಳರು ಕದ್ದ ಬ್ಯಾಗ್ ಇದು. ಅವರು ಸ್ಕೂಲ್ ಒಳಗೆ ಹೋಗಿದ್ದಾರೆ, ನೀವು ಮುಂದೆಯಿಂದ ಹೋಗಿ, ನಾನು ಹಿಂದೆಯಿಂದ ಬರ್ತೀನಿ. ಜಯರಾಮ್ ನಡಿ. ಬೇಗ ಬನ್ನಿ. ಶೇರ್ ಸಿಂಗ್ನ ಕಡೆಯವರು ಬೆಕ್ಕಿನ ರೀತಿ ಮಾತಾಡ್ತಿದ್ದಾರೆ. ಒಬ್ಬ ಹುಡುಗ ಬ್ಯಾಗ್ ಅನ್ನ ಕದ್ಬಿಟ್ಟ, ಎಲ್ಲ ನಮ್ಮ ರಾಬರಿಗೆ ತಣ್ಣೀರ್ ಎರಚಿಬಿಟ್ರಿ. ಅರೆ ತ್ರಿವೇದಿ ಸರ್, ನಾನ್ ನೀರ್ ತಗೊಂಡ್ ಬಂದೆ, ಆದ್ರೆ ಇದನ್ ಯಾರಿಗೆ ಎರ್ಚೋದು? ಅರೆ ಸುಮ್ನಿರಪ್ಪ, ನೀನು ಮೊದ್ಲೇ ತಲೆ ಕೆಟ್ಟಿದೆ. ಶೇರ್ ಸಿಂಗ್ ಜಿ, ಇಲ್ಲಿ ನಾವ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಮ್ಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಶೇರ್ ಸಿಂಗ್ ನ ಜನರು ನೀವು ಹುಲಿಗಳಾಗಿ
ಶಾಲೆಯಲ್ಲಿ ಇದ್ದೀರಾ, ಅಲ್ಲಿರೋ ಮಕ್ಕಳು ಮತ್ತೆ ಟೀಚರ್ಸ್ ಅನ್ನ ಹಾಸ್ಟೇಜ್ ತಗೊಳ್ಳಿ. ಆಮೇಲೆ ನಾನು 20 ಕೋಟಿ ಕೇಳ್ತೀನಿ. ಆಮೇಲೆ ಜೈಲಿಂದ ನಿಮ್ಮವರನ್ನ ನಾನು ಬಿಡಿಸ್ತೇನೆ. ಅರೆ ಹುಡುಗ, ನನ್ನ ಬ್ಯಾಗ್ ನ ತಂದು ಕೊಡು, ಬೇಗ ತಗೊಂಡ್ ಬಾ. ಮಗು ಅಂತ ಹೇಳ್ಬೇಡಿ ಅಂಕಲ್. ಬಂದ್ರ ನಾನ್ 3 ಎಣಿಸ್ತೀನಿ. ಅಷ್ಟ್ರಲ್ಲಿ ನೀವಾಗೆ ನೀವೇ ಬಂದು ಶರಣಾದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಮೇಲ್ ಬರ್ತೀನಿ. ಅಯ್ಯೋ, ನನ್ ಮಾತನ್ನ ಮುಗ್ಸಕ್ಕಾದ್ರೂ ಬಿಡಿ. ಸರ್ ಸರ್ ರೇವಾ, ಹಾ, ಒಳಗೋಗಿ. ಏಯ್, ಗಾಡಿ ಎತ್ತೋ. ಶಿವ, ಸ್ಕೂಲ್ ತಗೊಂಡ್ ಹೋದ್ರು. ಶಬಾಷ್ ಹುಲಿಗಳೇ, ಶಬಾಷ್, ಒಳ್ಳೆ ಕೆಲಸ ಮಾಡಿದ್ರಿ. ಗಾರ್ಡ್ಸ್, ಬಸ್ ಮೇಲೆ ಒಂದು ಕಣ್ಣಿಟ್ಟಿರಿ. ಬನ್ನಿ ಬನ್ನಿ ನನ್ನ ಹುಲಿಗಳೇ, ಬನ್ನಿ. ಈಗ ನೋಡಿ ನಾನು ಸರ್ಕಾರದಿಂದ ಏನೇನು ಕೇಳ್ತೀನಿ ಅಂತ. ಅಯ್ಯೋ, ನಾವಿಲ್ಲೇ ಸಿಗಾಕೊಂಡ್ಬಿಟ್ವಿ. ಇವರು ನಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಸರ್, ನೀವು ಒಳಗೆ ಹೇಗೆ ಹೋಗ್ತೀರಾ? ಏನ್ ನೀವು ಈ ಬಾಗಿಲನ್ನೇ ಮುರಿದ್ಬಿಟ್ಟು ಹೋಗ್ತೀರಾ? ಹೇಳಿ ನನ್ಗೆ. ನಾನು ಕಮಾಂಡೋ ಟ್ರೈನಿಂಗ್ ನ ತಗೊಂಡಿದ್ದೀನಿ. ನೋಡು, ನಾನ್ ಹೇಗ್ ಕೋಟೆ ಬಾಗಿಲನ್ನು ಒಡೆದು ಒಳಗ್ ಹೋಗ್ತೀನಿ ಅಂತ. ಆ? ಆ? ಜರಮ, ನೀವೇನ್ ಮಾಡ್ತಿದ್ದೀರಾ ಸರ್? ನನ್ನ ಒಳಗಿರೋ ಕಮಾಂಡೋ ಸೋಲಕ್ ಒಪ್ಪೋದಿಲ್ಲ. ಹಚ್ಚರಿ ಹಚ್ಚರಿ ಹಚ್ಚರಿ. ನಾನಿವತ್ತು ಅವ್ರನ್ನ ಬಿಡೋದಿಲ್ಲ, ಹಿಡಿತೀನಿ. ಇವಾಗ ಕಮಾಂಡ ಏನ್ ಹೇಳ್ತಾನೆ ಸರ್? ಹೇಳಿ. ಜೈರಾಮ, ಸೋಲ್ ಅನ್ನೋದು ತುಂಬಾ ದೂರ ಇದೆ, ಆದ್ರೆ ಲಡ್ಡು ಸಿಂಗ್ ಸೋಲೋದಿಲ್ಲ. ಕಮಾಂಡ ಇವಾಗ ಏನ್ ಹೇಳ್ತಿದ್ದಾರೆ ಸರ್? ಹೇಳಿ ನನ್ಗೆ.
ಅಯ್ಯೋ ಅವನ್ ಹೇಳ್ತಿದ್ದಾನೆ ಈ ಗೇಟ್ ಈಗ ತೆಗೆಯುತ್ತೆ ಅಂತ. ಸರ್ ಗೇಟ್ ತೆಗ್ದೇ ಇದೆ. ನಿಜ ಆಯ್ತು ಸರ್ ನೀವ್ ಹೇಳಿದ್ದು. ನಿಮ್ ಕಮಾಂಡೋ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ಶಟ್ ಅಪ್. ಮಾರ್ಚ್. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೈಟ್. ಈ ಹುಡುಗ ಇಲ್ಲಿಂದ ಬಂದ, ಹಿಡ್ಕೊಳ್ಳಿ ಅವನ್ನ. ತಗೋ. ಆ ಕಡೆ ಹಲೋ, ಯಾರು? ನಾನು ಶೇರ್ ಸಿಂಗ್ ಮಾತಾಡ್ತಿರೋದು. ನಿಮ್ಮ ಸ್ಕೂಲಿನ ಮಕ್ಕಳು ನನ್ನ ಹತ್ರ ಇದ್ದಾರೆ. ನೋಡಿ, ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನಂದು ಯಾವ್ದು ಸ್ಕೂಲೇ ಇಲ್ಲ. ನಾನು ಪೊಲೀಸ್ ಇನ್ಸ್ಪೆಕ್ಟರ್. ತುಂಬಾ ಸ್ಮಾರ್ಟ್ ಆಗೋಕೆ ಟ್ರೈ ಮಾಡಬೇಡ ನೀನು. 20 ಕೋಟಿ ಕೊಟ್ರೆ ಮಾತ್ರ ಮಕ್ಕಳನ್ನ ಬಿಡ್ತೀನಿ. 20 ಕೋಟಿನ? 20 ಕೋಟಿ? ನಾನಷ್ಟು ದೊಡ್ಡ ಶ್ರೀಮಂತ ಅಲ್ಲ. ಕಳ್ಳ ನನ್ ಪರ್ಸ್ ಕದ್ಬಿಟ್ಟ. 20 ಕೋಟಿ ಇರ್ಲಿ, 20 ರೂಪಾಯಿ ಕೂಡ ನನ್ನ ಹತ್ರ ಇಲ್ಲ. ಗೊತ್ತಾಯ್ತಾ? ಇಡು, ಫೋನ್ ಇಡು. ಬಾ ಮಗು ಬಾ. ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಮಗು ಅಂತ ಹೇಳ್ಬೇಡಿ ಅಂಕಲ್. ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು. ಆದ್ರೆ ಮಗು ಅಂತ ಕರೀದೆ, ಇನ್ನೇನ್ ಕರೆಯೋಕ್ ಸಾಧ್ಯ? ಶಿವ ಅಂತ ನನ್ನ ಹೆಸರು. ಏನ್ ನೋಡ್ಕೊಂಡ್ ನಿಂತಿದ್ದೀರಾ? ಹಿಡಿರಿ ಈ ಮಗುನ, ಹಿಡಿರಿ. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಮುಗ್ಸಿ ಆ ಮಗುನ, ಮುಗ್ಸಿ. ವೆರಿ ಗುಡ್ ಶಿವ. ಇವಾಗ ನೋಡ್ತೀನಿ ನನ್ನ ಏರಿಯಾದಲ್ಲಿ ರಾಬ್ರಿ ಬಿಡಲ್ಲ ನಾನು. ನನಗೆ ಹೇಳು, ಬ್ಯಾಕಪ್ ಫೋರ್ಸ್ ಎಲ್ಲಿ ಅಂತ. ಯಾಕಿನ್ನು ಬಂದಿಲ್ಲ ಅಂತ ಕೇಳು. ಬ್ಯಾಕಪ್ ಫೋರ್ಸ್? ನಾನು ಈಗಲೇ ಇಲ್ಲಿಂದ ಹೊರಡಬೇಕು. ನನ್ ಜೊತೆ ಫೈಟ್ ಮಾಡ್ಬೇಕಂದ್ರೆ ಬನ್ನಿ. ನಿಮ್ ಬಾಸ್ ಓಡೋಗ್ತಿದ್ದಾನೆ, ಮತ್ತೆ ಅವನ್ನ ನಾನು ಹಿಡಿಬೇಕು.
ನಾನು ಹೋಗ್ಬಹುದಾ? ಉಳಿದವರೆಲ್ಲ ಹ್ಯಾಂಡ್ಸ್ ಅಪ್. ಜಯರಾಮ, ಅರೆಸ್ಟ್ ಮಾಡು ಅವ್ರನ್ನೆಲ್ಲ. ಸರಿ ಸರ್. ನಾನ್ ಟಾಯ್ಲೆಟ್ಗೆ ಹೋಗ್ಬೇಕು. ನಾನು ಟಾಯ್ಲೆಟ್ಗೆ ಹೋಗ್ಬೇಕು. ನಂಗೆ ತಡ್ಕೊಳಕ್ ಆಗಲ್ಲ. ಸರಿ ಸರಿ, ಗೋಡೆ ಹಿಂದೆ ಹೋಗಿ ಬೇಗ. ಅಂಕಲ್, ಅವ್ರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನೀವ್ ಅವ್ರ ಮೇಲೆ ನಿಗಾ ಇಡ್ಬೇಕಲ್ವಾ? ಹೌದು, ನೀವಿಲ್ಲೇ ಇರಿ, ನಾನು ಬಂದೆ. ಅಯ್ಯೋ ಹುಡುಗಿ, ನೀನ್ ಕರೆಕ್ಟ್ ಆಗಿ ಹೇಳ್ದೆ. ಆ ಹುಡುಗಿ ಎಲ್ಲಿ? ಪೆದ್ದ, ಆ ಹುಡುಗಿನು ಓಡಾಬಿಟ್ಲು. ನನ್ನನ್ನು ಗೂಬೆ ಮಾಡ್ಬಿಟ್ಲಾ? ಹಲೋ ಶಿವ, ನಾವು ಮೂರು ಬಚಾವಾಗಿದ್ದೀವಿ. ಆಮೇಲೆ ಗೋಪುರದ ಮೇಲೆ ಇದೀವಿ. ಇಲ್ಲಿಂದ ನಾನು ನಿನ್ನನ್ನ ನೋಡ್ತಾ ಇದ್ದೀನಿ. ಬಸ್ ಟವರ್ ಕೆಳಗಡೆ ಇದೆ. ಓಕೆ, ನಾನು ಬರ್ತೀನಿ. ನಾನು ಇವರ ಲೀಡರ್ ಶೇರ್ ಸಿಂಗ್ ನ ಹುಡುಕ್ತಾ ಇದ್ದೀನಿ. ನಿನ್ ಹಿಂದೆ ಯಾರೋ ದೂರದಲ್ಲಿ ಓಡ್ ಹೋಗ್ತಿದ್ದಾರೆ. ಅವನೇನಾ ಶೇರ್ ಸಿಂಗ್? ನೋಡು. ಥ್ಯಾಂಕ್ಸ್ ರೇವಾ, ಅವನೇ ಅದು. ನೀವಲ್ಲೇ ಇರಿ, ನಾನು ಬರ್ತೀನಿ. ಮಗು, ಈಗ ನನ್ನ ಹಿಂದೆ ಬಾ ನೀನು. ಇಲ್ಲಿಂದ ಸೈಕಲ್ ನ ಸೂಪರ್ ಗ್ಲೂ ಟೈರ್ ನ ಬಳಸಬೇಕು. ಅರೇ ಹುಡುಗ, ಯಾಕೆ ನನ್ನ ಹಿಂದೆನೆ ಬರ್ತಾ ಇದೀಯಾ? ನನ್ನನ್ನ ಬಿಟ್ಬಿಡು. ನೀವ್ ನಿಂತ್ರೆ ತಾನೆ ನಾನು ಹೇಳೋದಕ್ಕೆ. ಮಕ್ಕಳೇ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡ್ರೈವರ್, ಬಸ್ ನ ಸ್ಟಾರ್ಟ್ ಮಾಡು. ಓಕೆ ಸರ್. ನಾನು ಶೇರ್ ಸಿಂಗ್ ಒಂದು ಮಗುವಿನಿಂದ ಸೋಲೊಪ್ಕೊಳ್ಳೋದಿಲ್ಲ. ಯಾಕಂಕಲ್, ಇನ್ನು ಫೈಟ್ ಮಾಡ್ಬೇಕಾ ಇಲ್ಲ ಸಾಕ್ ಮಾಡ್ಬೇಕಾ? ಸೋಲ್ ಒಪ್ಕೊಳ್ಳಿ. ಶೇರ್ ಸಿಂಗ್ ಸೋಲು ಒಪ್ಕೊಳ್ಳೋದಿಲ್ಲ.
ಒಬ್ಬ ಹುಡುಗ ನನ್ನ ಆಟನೆಲ್ಲ ಮುಗಿಸ್ಬಿಟ್ಟ. ಶೇರ್ ಸಿಂಗ್ನ ಇಲಿ ಮಾಡ್ಬಿಟ್ಟ. ಶೇರ್ ಸಿಂಗ್ನ ಸಾಮ್ರಾಜ್ಯ ಮುಗ್ದೇ ಹೋಯ್ತು. Hey, cheers for Shiva! Hip hip hooray! Hip hip hooray! Hip hip hooray! मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಸರಿ ಹೊರಡೋಣ. ಬಾಯ್, ನಾಳೆ ಸಿಗೋಣ. ಇದೇನಾಯ್ತು? ಏನಾಯ್ತು ಡಾಗಿ? ಗಲಾಟೆ ಏನಕ್ ಮಾಡ್ತಿದ್ಯಾ? ಈ ಜ್ಯುವೆಲ್ರಿ ಶಾಪ್ ಒಳಗಡೆ ಏನಾದ್ರೂ ಇದೆಯಾ? ಒಳಗ್ ಯಾರೋ ಇದ್ದಾರೆ. ಅದ್ಯಾರಂತ ನೋಡೋಣ. ಇವನು ಕಳ್ತನ ಮಾಡ್ಕೊಂಡು ಓಡ್ತಿದ್ದಾನೆ. ಕಮ್ ಆನ್, ಲೆಟ್ಸ್ ಗೋ. ರೇವಾ, ಬೇಗ ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡು. ಓಕೆ ಶಿವ. ಓಹೋ, ಲಡ್ಡು ಸಿಂಗ್ ಸ್ಪೀಕಿಂಗ್. ಏನು ನನ್ನ ಏರಿಯಾದಲ್ಲಿ ಕಳ್ತನ? ಏನ್ ಹೇಳ್ತಾ ಇದ್ಯಾ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ. ಲಡ್ಡು ಸಿಂಗ್ ಸರ್, ಡೈಲಾಗ್ ನಿಲ್ಸಿ. ಇದು ಡೈಲಾಗ್ ಹೊಡೆಯೋ ಟೈಮ್ ಅಲ್ಲ. ಬೇಗ ಬನ್ನಿ, ನಾವು ಕಳ್ಳನ್ನ ಫಾಲೋ ಮಾಡ್ತಿದೀವಿ. ಅವನು ವ್ಯಾಲಿ ಕಡೆ ಹೋಗ್ತಿದ್ದಾನೆ. ಸರಿ, ನಾನ್ ಈಗ್ಲೇ ಬರ್ತೀನಿ. ನಿಲ್ಸು ಜಯರಾಮ, ನಿಲ್ಸು. ನಾನು ಹೇಳ್ತಾ ಇದ್ದೀನಿ, ನಿಲ್ಸು. ಎಲ್ಲಿದ್ದಾನೆ?
ಎಲ್ಲಿದ್ದಾನೆ ಕಳ್ಳ ಎಲ್ಲಿದ್ದಾನೆ? ಸರ್ ಅಲ್ಲಿ ಹೋಗ್ತಿದ್ದಾನೆ ನೋಡಿ ಎಲ್ಲಿ. ಜಯರಾಮ ನಡಿ, ಕಳ್ಳಂತರನೇ ನಡಿ. ಫಾರ್ವರ್ಡ್ ಮಾರ್ಚ್. ನಿಲ್ಲಿ ಲಡ್ಡು ಸಿಂಗ್ ಸರ್ ನಿಲ್ಲಿ. ಇಲ್ಲ 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 ಇಲ್ಲ, ಇರೋದಕ್ಕೆಲ್ಲ ಟೈಮ್ ಇಲ್ಲ. ಜಯರಾಮ ಬೇಗ ನಡಿ. ನೋಡಿಲ್ವಲ್ಲೋ ನಮ್ ಗಾಡಿ ಹೇಗ್ ಹೋಗುತ್ತೋ ಇಲ್ಲಿ. ಇರು ಇರು ಹಾಗಿರು ಹಾಗಿರು. ನಿಮ್ಗೇನು ಆಗಿಲ್ಲ ಅಲ್ವಾ? ನಾನ್ ಬಚಾವಾದೆ. ಆದ್ರೆ ಆ ಕಳ್ಳ ಬಚಾವಾಗಿ ಓಡ್ ಹೋದ್ನಲ್ಲ. ಲಡ್ಡು ಸಿಂಗ್ ನ ಕೈ ತುಂಬಾನೇ ಉದ್ದ ಇದೆ. ಇಲ್ಲಿಂದ ಬಚಾವಾಗಿ ಎಲ್ಲಿಗೆ ಹೋಗ್ತಾನೆ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ. ಕಳ್ಳ ಏನಾದ್ರೂ ಕದ್ರೆ ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾನೆ. ಆಗ ಕಳ್ಳ ಕದಿಯೋದನ್ನ ಬಿಟ್ಬಿಟ್ಟು ಒಳ್ಳೆಯವನಾಗ್ತಾನೆ, ತುಂಬಾ ಒಳ್ಳೆಯವನಾಗ್ತಾನೆ. ಸರ್ ಬರೀ ನಿಮ್ ಹೆಸರು ಮಾತ್ರ ಅಲ್ಲ, ನಿಮ್ ಡೈಲಾಗು ಫೇಮಸ್ ಆಗ್ಬಿಟ್ಟಿದೆ ಸರ್. ಹೌದು ಸರ್ ಟೈಮ್ ವೇಸ್ಟ್ ಮಾಡ್ಬೇಡಿ. ಆ ಕಳ್ಳ ನೋಡೋದಕ್ಕೆ ಜೋಕರ್ ತರ ಕಾಣ್ತಾನೆ, ಹಾಗಾದ್ರೆ ಅವನು ಸರ್ಕಸ್ ಇಂದ ಬಂದಿರ್ತಾನೆ. ಸರ್ಕಸ್ ನಮ್ಮ ಸಿಟಿ ಕೂಡ ಬಂದಿದೆ, ಪ್ಲಾನೆಟ್ ಸರ್ಕಸ್. ಕಳ್ಳ ಅದೇ ಸರ್ಕಸ್ ಇಂದ ಬಂದಿರಬಹುದು. ಬನ್ನಿ ಹೋಗ್ ನೋಡೋಣ. ಈಗ ನಮ್ಮ ಮುಂದೆ ಬೆರಳಿದ್ದವರು ನಮ್ಮ ಜೋಕರ್ ನಿಮ್ಮನ್ನು ನಕ್ಕು ನಗಿಸಲು ಬರುತ್ತಿದ್ದಾನೆ. ರೇವಾ ನೀವೆಲ್ಲ ಇಲ್ಲೇ ಇರಿ, ನಾನು ಜೋಕರ್ ಟೆಂಟ್ಗೆ ಹೋಗಿ ಅಲ್ಲಿ ಅವ್ನ್ ಕದ್ದಿರೋ ಸಾಮಾನ್ ಇದ್ಯಾ ಅಂತ ನೋಡ್ಕೊ ಬರ್ತೀನಿ. ಶಿವ ಹಾ ಇದೇನಿದು? ಅಜ್ಜು ರೇವಾ ಹೇಳಿದ್ಲು ನೀನು ಜೋಕರ್ ಟೆಂಟ್ ಅಲ್ಲಿ ಹುಡ್ಕಕ್ ಹೋಗಿದ್ದೆ ಅಂತ. ನೋಡು, ನಾನಿರ್ಬೇಕಾದ್ರೆ ನನ್ನನ್ ಬಿಟ್ಟು ನೀನ್ ಒಬ್ನೇ ಈ ರೀತಿ ಎಲ್ಲ ಹುಡ್ಕೋದಕ್ ಹೋಗೋ ಹಾಗೆ ಇಲ್ಲ. ಹಾಗೆ ಶಿವ, ಟೆಂಟ್ ನಲ್ಲಿ ಏನಾದ್ರೂ ಸಿಕ್ತಾ? ಇಲ್ಲ, ಇಲ್ಲಂತೂ ಏನೂ ಇಲ್ಲ. ಅನ್ಸುತ್ತೆ ಬೇರೆ ಎಲ್ಲಾದ್ರೂ ಬಚ್ಚಿಟ್ಟಿರ್ಬೇಕು. ಇಲ್ಲ ಶಿವ, ಬರೀ ಅನುಮಾನದ ಮೇಲೆ ಯಾರನ್ನೂ ಅರೆಸ್ಟ್ ಮಾಡಕ್ ಆಗಲ್ಲ. ಜೋಕರ್ ಡ್ರೆಸ್ ನಲ್ಲಿ ಬೇರೆ ಯಾರು ಬೇಕಾದ್ರೂ ಇರಬಹುದಲ್ವಾ? ನಿಜವಾಗ್ಲೂ ಜೋಕರೇನಾ ಅಥವಾ? ಶಿವ, ನಿನ್ಗೆ ಹೇಗನ್ನಿಸ್ತು ಸರ್ಕಸ್ ಜೋಕರ್ ಕಳ್ಳ ಅಲ್ಲ ಅಂತ?
ಬೇರೆ ಯಾರೋ ಇದಾರೆ ಅಂತ ಹೇಗೆ ನಾನು ಹೇಳ್ತೀಯಾ? ಜೋಕರ್ ಟೆಂಟ್ಗೆ ಹೋಗಿ ನೋಡ್ಬೇಕಾದ್ರೆ ಅವನು ಶೋ ಪರ್ಫಾರ್ಮ್ ಮಾಡ್ತಾ ಇದ್ದ. ಮತ್ತೆ ನಾನು ಟೆಂಟ್ ಒಳಗಡೆ ಹೋದ್ಮೇಲೆ ಆ ಜೋಕರ್ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದ. ನಾನು ಅವನ್ ಮುಖನ ನೋಡೋಕಾಗ್ಲಿಲ್ಲ. ಏಸ್ ಶೋ ನಡೀತಿರ್ಬೇಕಾದ್ರೆ ಅವ್ನ್ ಟೆಂಟ್ ಒಳಗೆ ಹೇಗ್ ಬಂದ? ಅವನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಆಮೇಲೆ ಬಂದು ಶೋ ಮಾಡೋದಕ್ಕೆ ಹೇಗ್ ಸಾಧ್ಯ? ನಂಗನ್ಸುತ್ತೆ ಅವ್ನ್ ಯಾವ್ದೋ ಏಲಿಯನ್ ಕಳ್ಳ ಇರ್ಬೋದಂತ. ಇವ್ಡಿ ನಿಂಗಂತೂ ಎಲ್ಲಾ ಕಡೆ ಏಲಿಯನ್ಸೇ ಕಾಣಿಸ್ತಾರೆ. ನನ್ ಪ್ರಕಾರ ನಾವು ವ್ಯಾಲಿ ಹತ್ರ ಹೋಗಿ ನೋಡೋದೇ ಒಳ್ಳೇದು. ಅಲ್ಲೇ ಯಾವ್ದಾದ್ರೂ ಸುಳಿವ್ ಸಿಗ್ಬೋದಲ್ವಾ? ಲಡ್ಡು ಸಿಂಗ್ ಸರ್ನ ಕೂಡ ಕರೆಯೋಣ. ಎಸ್, ಗುರ್ತ್ ಪತ್ತೆ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟು. ನಾನು ಒಂದ್ಸಲ ಎಲ್ಲ ಹೊರಟ್ರಾ? ಏ ನಿಲ್ಸು ನಿಲ್ಸು, ಶಿವ ಎಲ್ಲಿದೀಯಾ? ಸರ್ ಇಲ್ಲಿದ್ದೀನಿ ಕೆಳಗೆ. ಅಯ್ಯೋ ಅಲ್ಲಿಗೆ ಹೇಗ್ ಹೋದೆ? ನಿಮ್ಮ ಪಕ್ಕದಲ್ಲಿ ಒಂದು ಶಾರ್ಟ್ ಕಟ್ ದಾರಿ ಇದೆ, ಅಲ್ಲಿಂದಾನೆ ಬನ್ನಿ. ನಡಿ. ಸರಿ ಸರ್. ಜನಮ ವಾ ಲಡ್ಡು ಸಿಂಗ್ ಸರ್, ಏನ್ ಗಾಡಿ ಓಡಿಸ್ತೀರಾ ನೀವು? ನಾನಲ್ಲ, ಅದು ಜೈರಾಮ ಓಡಿಸಿದ್ದು. ಧನ್ಯವಾದ. ಹಾಗೆ ಓಡಿಸ್ದ್ಯೋ? ಆ ರೀತಿ ಗಾಡಿ ಓಡಿಸ್ಬಾರ್ದು. ಏನಾದ್ರೂ ಆಗಿದ್ರೆ? ಇರ್ಲಿ ಬಿಡಿ, ನೋಡಿ ಇಲ್ಲೇ ಆ ಕಳ್ಳ ಲ್ಯಾಂಡ್ ಆಗಿದ್ದು. ಹಾಗಾದ್ರೆ ಬನ್ನಿ ನೋಡೋಣ, ಅವನ ಐಟಮ್ ಇಲ್ಲೇನಾದ್ರೂ ಬಿದ್ದಿದ್ರೆ. ಶಿವ, ಯಾರ್ದಾದ್ರೂ ಕನ್ನಡಕ ಹೊಡೆದೋದ್ರೆ ಕನ್ನಡಕದ ಅಂಗಡಿಲಿ ಹೊಸ ಕನ್ನಡಕ ಮಾಡಿಸ್ಕೊಳ್ಳೋದಿಕ್ಕೆ ಖಂಡಿತ ಹೋಗ್ತಾನೆ. ನಾವು ಎಲ್ಲಾ ಕನ್ನಡಕದ ಅಂಗಡಿಗಳನ್ನ ವಾಚ್ ಮಾಡೋಣ. ಅವ್ನು ಯಾವ್ದಾದ್ರೂ ಅಂಗಡಿಗೆ ಬಂದೇ ಬರ್ತಾನೆ. ನಾನ್ ಎಲ್ಲಾ ಕನ್ನಡಕದ ಅಂಗಡಿನ ಸಿಪಾಯಿ ತರ ಹುಡುಕ್ತೀನಿ. ಎಲ್ಲಾ ಅಂಗಡಿನೂ ಅಲ್ಲ, ಬರೀ ವೇದಾಸ್ ಆಪ್ಟಿಕಲ್ಸ್ ಅಲ್ಲಿ ಮಾತ್ರ ವಾಚ್ ಮಾಡೋಣ. ಯಾಕಂದ್ರೆ ವೇದಾಸ್ ಆಪ್ಟಿಕಲ್ಸ್ ಅಲ್ಲಿ ಮಾತ್ರ ಒಂದೇ ಒಂದು ದಿನದಲ್ಲಿ ಕನ್ನಡಕ ಮಾಡ್ಕೊಡೋದು. ಸರ್ಕಸ್ನವರದು ನಾಳೆ ಕೊನೆ ದಿನ. ಹಾಗಾದ್ರೆ ಅವನ್ಗೆ ಇವತ್ತೇ ಕನ್ನಡಕ ಬೇಕಾಗಿರುತ್ತೆ. ಅವನು ವೇದಾಸ್ ಆಪ್ಟಿಕಲ್ಸ್ಗೆ ಹೋಗ್ತಿರ್ತಾನೆ. ಯು ಆರ್ ಅಂಡರ್ ಅರೆಸ್ಟ್. ನಿಂಗೆ ಗೊತ್ತಿಲ್ಲ, ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಾ ಇದ್ರೆ. ಅಯ್ಯೋ ಅಯ್ಯೋ, ಪೂರ್ತಿ ಡೈಲಾಗ್ ಕೇಳು. ಇಲ್ಲಿ ಟೀ ಕುಡಿಯೋದ್ರಿಂದ ಮಜಾನೇ ಸಿಗುತ್ತೆ. ಮಾಡಿ ಮೇಲೆ ಸೈಕಲ್ ಓಡಿಸೋದನ್ನ ಯಾವಾಗಿಂದ ಶುರು ಮಾಡ್ಕೊಂಡಿದ್ದಾರೆ? ನನ್ ಬಟ್ಟೆ ನಿಂತ್ಕೋ.
ಜರಮ ಜರಮ ಹೇಗೆ ಓಡಿಸ್ತಾ ಇದೆಯಾ ನೀನು ಹೋಗು ನನ್ಗೆ ಮೊದ್ಲಿಂದಾನೇ ಅನುಮಾನ ಆಯ್ತು ಕಳ್ಳ ಬೇರೆ ಯಾರೋ ಜೋಕರ್ ಅಲ್ಲ ಅಂತ. ನೀನ್ ಬರೀ ಜೋಕರ್ನ ಡ್ರೆಸ್ ನಲ್ಲಿ ಕಳ್ತನ ಮಾಡ್ತಿದ್ದೆ, ಯಾಕಂದ್ರೆ ಬೇರೆಯವ್ರಿಗೆ ನಿನ್ ಮೇಲೆ ಅನುಮಾನ ಬರಬಾರ್ದು ಅಂತ. ಮಗು, ನನ್ನ ದಾರಿಗೆ ಅಡ್ಡ ಬರಬೇಡ, ಇಲ್ಲ ಅಂದ್ರೆ ತುಂಬಾ ದುಬಾರಿ ಆಗುತ್ತೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಸರ್, ಶಬ್ದ ಮಾಡಬೇಡಿ, ಸುಮ್ಮನೆ ನಿಂತ್ಕೊಳ್ಳಿ. ಶಬ್ದ ಮಾಡಬಾರ್ದ? ಒಳ್ಳೆ ಉಪಾಯನೇ. ನನ್ ಕೈ ಕಾಲೇ ಸರಿಯಾಗಿ ನಿಲ್ತಾ ಇಲ್ಲ, ನೀವು ಬಾಯಿ ಮುಚ್ಕೊಳ್ಳಿ ಅಂತಿದ್ದೀರಾ. ಲಡ್ಡು ಸಿಂಗ್ ಸರ್, ಇಲ್ಲಿ ಬೇಗ. ನಾನು ಪೊಲೀಸ್ 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 ಮೇಲೆ ಅಟ್ಯಾಕ್ ಮಾಡಬಾರ್ದು. ಬೇಡ. ಅಂಕಲ್, ಹಲೋ. ಬಚ್ಚಿಟ್ಕೊಳ್ಳೋ ಅಗತ್ಯ ಇಲ್ಲ. ಅಂಕಲ್, ಏನ್ ಮಾಡ್ತಾ ಇದ್ದೀರಾ? ಹಾ ಹಾ ಶಿವ ಶಿವ ಅಂತ ನನ್ನ ಹೆಸರು.
ಅಂಕಲ್ ಸಾಕು, ಇಲ್ಲಾಂದ್ರೆ ಇಲ್ಲಿಂದ ಬಿದ್ರೆ ಎಲ್ಲ ಸ್ಟಂಟು ಮುಗ್ದೋಗುತ್ತೆ. ಇವನು ಹುಡುಗ ಅಲ್ಲ, ಹುಡುಗನ ಗೆಟಪ್ ಅಲ್ಲಿ ಇದ್ದಾನಷ್ಟೇ ಇವನು. ಇವನನ್ನ ಬಿಡಬೇಡಿ, ಅವನನ್ನ ಹಿಡೀರಿ. ಯು ಆರ್ ಅಂಡರ್ ಅರೆಸ್ಟ್. ಶಿವ, ನೀನು ಸೂರ್ಯನ ಹಿಡ್ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿದ್ರ ಸರ್ಕಸ್ ಅವರಾಗಿ ನಾವು ತುಂಬಾ ಕೆಟ್ಟ ಹೆಸರು ತಗೋಬೇಕಾಗಿತ್ತು. ವಿ ಚಿಯರ್ಸ್ ಫಾರ್ ಶಿವ. Hip hip hooray! मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಹೇ ಡಾಗಿ, ಒಬ್ನೇ ಹೋಗ್ಬೇಡ, ಇರು. ಇದು ಡಾಲ್ಫಿನ್ ಅಲ್ವಾ? ಇದು ಹೇಗ್ ಬಂತಿಲ್ಲಿಗೆ? ಇದಕ್ಕೆ ಹುಷಾರಿಲ್ಲ ಅನ್ಸತ್ತೆ. ನನಗನ್ಸತ್ತೆ ದೊಡ್ಡ ಅಲೆಗಳ ಜೊತೆ ಇದು ಕೂಡ ಕೊಚ್ಕೊಂಡ್ ಬಂದಿರ್ಬೇಕು ಅಂತ. ಈಗ ನೀರ್ ಕಮ್ಮಿ ಆಗಿದೆ, ಮತ್ತೆ ವಾಪಸ್ ಹೋಗೋಕ್ಕಾಗಿಲ್ಲ ಇದಕ್ಕೆ. ಥ್ಯಾಂಕ್ ಯು ಡಾಗಿ, ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ನೀವೆಲ್ಲ ಡಾಲ್ಫಿನ್ ಮೇಲೆ ನೀರ್ ತಂದು ಹಾಕಿ. ಅಲ್ಲಿ ನಡಿ. ಅರೆ ಮಕ್ಕಳ, ಇಷ್ಟು ದೊಡ್ಡ ಡಾಲ್ಫಿನ್, ನೀವಂತೂ ಚಮತ್ಕಾರನೇ ಮಾಡಿದ್ರಿ. ಈಗ ನಾವ್ ಈ ಡಾಲ್ಫಿನ್ ನ ಒಳ್ಳೆ ಬೆಲೆಗೆ ಮಾರ್ತೀವಿ. ಹೊಡಿ, ಮೊದ್ಲು ಹೋಗಿ ಇಲ್ಲಿಂದ ಚಾಕ್ಲೇಟ್ ತಿನ್ಕೊಂಡು ಹೋಗಿ. ಓಯ್, ನೀನ್ ಇಲ್ಲೇ ಇದ್ದು ಡಾಲ್ಫಿನ್ ನ ನೋಡ್ಕೊಂಡು ನಾನು ಟ್ರಕ್ ತಗೊಂಡ್ ಬರ್ತೀನಿ. ಆಮೇಲೆ ಅದ್ರಲ್ಲಿ ಇದನ್ನ ಲೋಡ್ ಮಾಡ್ಕೊಂಡು ಹೋಗೋಣ. ಇವತ್ತು ನಮ್ಗೆ ಹಬ್ಬನೋ ಹಬ್ಬ. ಇಲ್ಲ ಅಂಕಲ್, ನಮ್ಗೆ ಚಾಕ್ಲೇಟ್ ಏನೂ ಬೇಕಾಗಿಲ್ಲ. ಮತ್ತೆ ನಾವ್ ನಿಮ್ಗೆ ಈ ಡಾಲ್ಫಿನ್ ಎತ್ಕೊಂಡು ಹೋಗಕ್ ಬಿಡಲ್ಲ. ಇದು ತುಂಬಾ ಸುಸ್ತಾಗಿದೆ. ನಾನು ಇದಕ್ಕೆ ಔಷಧಿ ಕೊಟ್ಟಿದ್ದೀನಿ. ಮತ್ತೆ ಹೇಳ್ತಾ ಇದ್ದಾನೆ, ಇಲ್ಲಿಂದ ಹೋಗ್ಬಿಡಿ. ನನಗ್ ಕೋಪ ಬಂದ್ರೆ ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್, ಹೋಗೋ ಇಲ್ಲಿಂದ. ಮಗು ಅಂತ ಹೇಳ್ಬೇಡಿ ಅಂಕಲ್. ಮಗು ನಮ್ಮ ಮಗು ಅಂದ್ರೆ ಇನ್ನೇನ್ ಹೇಳ್ಬೇಕು?
ಶಿವ ಶಿವ ಅಂತ ನನ್ನ ಹೆಸರು. ಓಹ್ ಇವನ್ ಯಾಕೋ ಜಾಸ್ತಿ ಮಾಡ್ತಾ ಇದ್ದಾನೆ. ಹೊಡಿರಿ ಇವನನ್ನ, ಹೊಡಿರಿ. ಸರಿ ಬಾಸ್. ಯಾಕೆ ಬಿತ್ತ ಗೂಗ್ಲಿ? ಓಡ್ರೋ ಇಲ್ಲಿಂದ. ಇವನು ಜಾಸ್ತಿ ಹೊಡಿತಾನೆ ಇಲ್ಲಿ ಇದ್ರೆ. ಅವರೆಲ್ಲ ಮತ್ತೆ ಬರ್ತಾರೆ. ನಾವೀ ಡಾಲ್ಫಿನ್ ನ ಸೇಫ್ ಆದ ಜಾಗದಲ್ಲಿ ಇಡ್ಬೇಕು. ಅಲ್ಲಿ ಕಾಣ್ತಿರೋ ಗುಹೆ ಒಳಗಡೆ ಒಂದ್ ನೀರಿನ ಹೊಂಡ ಇದೆ. ನಡಿ ಅಲ್ಲಿ ಕೂಡಿಡೋಣ. ಆದ್ರೆ ಇದನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗೋದೆಗೆ? ಒಂದು ಉಪಾಯ ಇದೆ. ಹೇ ಡಾಲ್ಫಿನ್, ನೀನ್ ಇಲ್ಲೇ ಇರು. ನಾವ್ ನಿನ್ಗೆ ಊಟ ತಗೊಂಡು ವಾಪಸ್ ಬರ್ತೀವಿ. ಓಕೆ ನಡಿರಿ. ನೀರ್ ಇಲ್ಲಿವರೆಗೂ ಬಂದಿರೋ ಟ್ರ್ಯಾಕ್ ಅನ್ನ ಗುರ್ತೆ ಸಿಗ್ದಿರೋ ಹಾಗೆ ನಾವು ಮಾಡೋಣ. ಯಾರಿಗೂ ಗೊತ್ತಾಗ್ಬಾರ್ದು ಆ ಡಾಲ್ಫಿನ್ ಇಲ್ಲಿದೆ ಅಂತ. ಬೇಗ ನಡಿರಿ. ಶಿವ, ಈ ಮೀನುಗಳನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಅಜ್ಜಿ, ನಾವಿದನ್ನ ಸಮುದ್ರದ ಡಾಲ್ಫಿನ್ಗೆ ತಿನ್ನಿಸ್ತೀವಿ. ನೋಡು ಶಿವ, ಸಮುದ್ರದ ದಡದಲ್ಲೇ ಇರ್ಬೇಕು. ನೀರೊಳಗಡೆ ಇಳಿಬೇಡ, ಆಯ್ತಾ? ಡಾಲ್ಫಿ, ಡಾಲ್ಫಿ, ನೋಡು ನಿನಗೋಸ್ಕರ ಏನ್ ತಂದಿದೀವಿ ಅಂತ. ಶಿವ, ಒಂದ್ಸಾರಿ ನಮ್ಮೂರಲ್ಲೂ ಇದೇ ತರ ನದಿ ದಡದಲ್ಲಿ ಒಂದ್ ಶಾರ್ಕ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅವಾಗ ನಾನ್ ಅಲ್ಲಿಗೆ ಹೋಗಿದ್ದೆ. ಹೇಯ್, ನೀರ್ ಯಾಕೆ ಹಾಕ್ತಿದ್ಯಾ? ಅದಕ್ಕೂ ಗೊತ್ತಾಗೋಯ್ತು ನೀನ್ ಸುಳ್ಳುಗಾರ ಅಂತ. ಅದಕ್ಕೆ ಡಾಲ್ಫಿನ್ ನಿನ್ ಮೇಲೆ ನೀರ್ ಹಾಕ್ತು. ನನ್ಗನ್ಸುತ್ತೆ ನಾವು ಡಾಲ್ಫಿನ ಸಮುದ್ರಕ್ಕೆ ವಾಪಸ್ ಕಳಿಸ್ಬೇಕು ಅಂತ. ಈಗ್ಲೇ ಬೇಡ ರೇವಾ, ಇದಿನ್ನೂ ಪೂರ್ತಿಯಾಗಿ ಸರಿ ಹೋಗಿಲ್ಲ. ಅದಲ್ದೆ ಆ ಮೀನ್ಗಾರರು ಕೂಡ ಇದನ್ನ ಹುಡುಕ್ತಾ ಇದ್ದಾರೆ. ಸ್ವಲ್ಪ ಕಾಯೋಣ. ಅಲ್ಲಿವರೆಗೂ ನಾವು ಡಾಲ್ಫಿನ್ಗೆ ಸ್ಟಂಟ್ಸ್ ಯಾಕೆ ಹೇಳ್ಕೊಡ್ಬಾರ್ದು? ಡಾಲ್ಫಿನ್ಸ್ಗೆ ತುಂಬಾ ಬುದ್ಧಿ ಇರುತ್ತಂತೆ. ಹಾಗೆ ಅವು ತುಂಬಾ ಬೇಗ ಕಲ್ತ್ಕೊಳ್ತವೆ. ಯುಡಿ, ನೀನ್ ಈ ರಿಂಗ್ ಹಿಡ್ಕೋ. ನಾನು ಇದೇ ರೀತಿ ಶಾರ್ಕ್ಗೆ ಅದಿ ನೀನು ಡಾಲ್ಫಿನ್ ಬಗ್ಗೆ ಮಾತಾಡೋದನ್ನ ನಿಲ್ಸು. ಅದಕ್ಕೆ ಇಷ್ಟ ಆಗ್ತಾ ಇಲ್ಲ.
ಡಾಲ್ಫಿ ಇಲ್ಲಿ ನೋಡು ರಿಂಗ್. ನೀನು ಆ ಕಡೆಯಿಂದ ಫ್ಲೈ ಮಾಡ್ಕೊಂಡ್ಬಂದು ಇದ್ರೊಳಗಡೆ ಫ್ಲೈ ಮಾಡ್ಕೊಂಡೇ ಹೋಗ್ಬೇಕು. ಮತ್ತೆ ಆ ಕಡೆ ನಿನಗೆ ತಿನ್ನೋದಕ್ಕೆ ಸಿಗುತ್ತೆ ಒಂದು ಫಿಶ್. ನಾಟಿ. ನೋ ಡಾಲ್ಫಿ, ಈ ತರ ಅಲ್ಲ. ನೀನು ರಿಂಗ್ ಮಧ್ಯದಲ್ಲಿ ಬರ್ಬೇಕು. ಒನ್ ಮೋರ್ ಟೈಮ್. ಏನಿಲ್ಲ ಇಲ್ಲ, ಸಿಂಪಲ್ ತಾನೆ, ಮಾಡು. ಇದೆಲ್ಲ ಏನು ಇಲ್ಲ. ಒಂದ್ಸಾರಿ ಊರ್ನಲ್ಲಿ ಇಲ್ಲ ಇಲ್ಲ ಡಾಲ್ಫಿ, ಈ ತರ ಅಲ್ಲ. ಈಗ ನೋಡು, ಬಡ್ಡಿ ಮಾಡಿ ತೋರಿಸ್ತಾನೆ ನಿಂಗೆ. ಕಮ್ ಆನ್ ಬಡಿ, ಜಂಪ್. ಶಾಬಾಷ್ ಬಡಿ. ನೋಡಿದ್ಯಾ ಡಾಲ್ಫಿ, ಹೀಗ್ ಮಾಡ್ಬೇಕು ನೀನು. ಇಲ್ಲ ಇಲ್ಲ ಡಾಲ್ಫಿ, ನೀನು ನೀರಲ್ಲೇ ಮಾಡ್ಬೇಕು. ಇದೇನು ಇಲ್ಲ, ಒಂದ್ಸಾರಿ ಊರ್ನಲ್ಲಿ ನಡಿ ಶಿವ, ಡಾಲ್ಫಿಗೆ ಇನ್ನೊಂದಷ್ಟು ಸ್ಟಂಟ್ಸ್ ಕಲ್ಸೋಣ. ಓಕೆ ಡಾಲ್ಫಿ, ಇವಾಗ ನಾವು ನಮ್ಮ ಮನೆಗೆ ಹೋಗ್ತೀವಿ. ನಾಳೆ ನೀನ್ ನಿಮ್ ಮನೆಗೆ ಹೋಗ್ಬೇಕು. ಗುಡ್ ನೈಟ್. ನನ್ಗನ್ಸುತ್ತೆ ಡಾಲ್ಫಿಗೆ ನಮ್ಮನ್ ಬಿಟ್ಟು ಹೋಗೋದು ಇಷ್ಟ ಇಲ್ಲ ಅಂತ. ಡಾಲ್ಫಿ, ಇವತ್ತಲ್ಲ ನಾಳೆ ನೀನ್ ನಿಮ್ ಮನೆಗೆ ಹೋಗ್ಲೇಬೇಕು. ಇಲ್ಲಾಂದ್ರೆ ಯಾರಾದ್ರೂ ನಿನ್ನ ನೋಡ್ಬಿಡ್ತಾರೆ. ನಮಗೂ ನಿನ್ನ ಕಳ್ಸೋಕೆ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡ್ಬೇಕು, ಕಳಿಸ್ಲೇಬೇಕು. ನಾಳೆ ಸಿಗೋಣ. ಓಕೆ, ಬಾಯ್, ಟೇಕ್ ಕೇರ್. ಡಾಲ್ಫಿ, 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 ಡಾಲ್ಫಿ. ಒಳ್ಳೇದಾಯ್ತು, ಹೋಗ್ಬಿಟ್ಟಿದೆ. ಯಾವಾಗ್ಲೂ ನನ್ ಮುಖಕ್ಕೆ ನೀರ್ ಹಾಕ್ತಾ ಇತ್ತು. ನಾನ್ ಇರೋದನ್ನೇ ಹೇಳ್ತಿದ್ದೀನಿ ತಾನೆ. ಮಹನೀಯರೇ ಮತ್ತು ಮಹಿಳೆಯರೇ, ಬನ್ನಿ ಬನ್ನಿ, ನಿಮ್ಮವರಲ್ಲಿ ಮೊದಲ ಸಾರಿ ಡಾಲ್ಫಿನ್ ಶೋ. ಇದನ್ನು ಸ್ವಲ್ಪ ಹೊತ್ತಲ್ಲೇ ಶುರುವಾಗಲಿದೆ. ಬೇಗ ಬೇಗ ಬನ್ನಿ, ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಡಾಲ್ಫಿನ್ ಶೋನ ಎಂಜಾಯ್ ಮಾಡಿ. ಎಂದೆಂದು ನೋಡಿದ ಶೋನ ನೀವು ನೋಡ್ತೀರಾ? ರೇವಾ,
ನನಗಂತೂ ಈ ಡಾಲ್ಫಿನ್ ಸ್ಟಂಟ್ಸ್ ನಮ್ಮ ಡಾಲ್ಫಿ ಸ್ಟಂಟ್ಸ್ ಮಾಡೋ ತರನೇ ಕಾಣಿಸ್ತಿದೆ. ಆದ್ರೆ ಇದು ಇಲ್ಲಿಗೆ ಹೇಗ್ ಬಂತು ಅಂತ. ಹೌದು, ಇದು ನಮ್ ಡಾಲ್ಫಿನ್ನೇ. ನೋಡು, ಮತ್ತೆ ನನ್ ಮೇಲೆ ನೀರ್ ಹಾಕ್ತಿದೆ. ಲಡ್ಡು ಸಿಂಗ್ ಸರ್, ಇದು ನಮ್ಮ ಹುಷಾರಿಲ್ದಿರೋ ಡಾಲ್ಫಿನ್. ಇವರು ಸಮುದ್ರದಲ್ಲಿ ಇದು ಮಾತಂದ್ರೆ ಕಳ್ಳ ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ. ಹಾಗೇನೆ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಿದ್ರೆ ಆಗ ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬಂದ್ಬಿಡ್ತಾರೆ ಅಂತ. ನೋಡ್ದ್ಯಾ, ನನ್ ಬಗ್ಗೆ ಎಲ್ರಿಗೂ ಗೊತ್ತಾಗ್ ಹೋಗಿದೆ. ಲಡ್ಡು ಸಿಂಗ್ ಸರ್, ಇವರು ಅವರೇ ನಮ್ಮ ಡಾಲ್ಫಿನ್ ನ ಹಿಂದೆ ಬಿದ್ದವರು. ಹಾಗಾದ್ರೆ ಇವರೇ ನಮ್ಮ ಡಾಲ್ಫಿನ್ ನ ಕದ್ದಿರೋದು, ಮತ್ತೆ ಈಗ ಬಂದು ಅದರ ಶೋ ತೋರಿಸ್ತಿದ್ದಾರೆ. ಏನು ಮಾತಾಡ್ತಾ ಇದ್ಯಾ? ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಇದು ನಿನ್ನ ಡಾಲ್ಫಿನ್ ಅಂತ ಹೇಳೋದಕ್ಕೆ? ಎಲ್ಲ ಡಾಲ್ಫಿನ್ ಒಂದೇ ತರ ಕಾಣುತ್ತೆ. ಪ್ರೂಫ್ ಇವಾಗ್ಲೇ ತೋರಿಸ್ತೀನಿ. ಹೇ ಡಾಲ್ಫಿ, ಕಮ್ ಆನ್, ಕಮ್ ಹಿಯರ್. ಶಿವ ನಿಜ ಹೇಳ್ತಿದ್ದಾನೆ. ನಾವು ಮಾತು ಕಮ್ಮಿ, ಆದ್ರೆ ಆಕ್ಷನ್ ಜಾಸ್ತಿ. ಡಾಲ್ಫಿನ್ ನ ಕಂಟೈನರ್ ಒಳಗೆ ಹಾಕ್ರೋ, ಬೇಗ ಬೇಗ. ಬದುಕುತ್ತೆ. ನಡೀರಿ ನಡೀರಿ. ಅಂಕಲ್, ಎಲ್ಲಿ ಓಡೋಗ್ತಾ ಇದ್ದೀರಾ? ಇಲ್ಲೇ ಫೈಟ್ ಮಾಡ್ತೀರಾ ಅಥವಾ ಕೆಳಗ್ ಬಂದ್ ಮಾಡ್ತೀರಾ? ಏಯ್ ಮಗು, ವಾಪಸ್ ಹೋಗ್ಬಿಡು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಿನ್ನ ಕತೆ ಮುಗಿತು, ಇವನ್ನ ಹಿಡ್ಕೊಳ್ಳಿ, ಬಿಡ್ಬೇಡಿ.
ಹೇ ಡಾಲ್ಫಿ, ಅಲ್ಲಿ ನೋಡು ಸ್ವಿಮ್ಮಿಂಗ್ ಪೂಲ್. ಒಂದಾದ್ಮೇಲೆ ಒಂದು. ನೀನ್ ಅದ್ರಲ್ಲಿ ಜಂಪ್ ಮಾಡ್ಕೊಂಡು ಸಮುದ್ರದಲ್ಲಿ ಹೋಗ್ಬೇಕು. ಓಕೆ, ನಾನು ಜಂಪ್ ಅಂತ ಹೇಳಿದಾಗ ನೀನು ಪೂರ್ತಿ ತಾಕತ್ತಾಗಿ ಜಂಪ್ ಮಾಡಬೇಕು. ಓಕೆ, ಜಂಪ್, ಸ್ವಿಮ್ ಅಂಡ್ ಜಂಪ್, ಸ್ವಿಮ್ ಅಂಡ್ ಜಂಪ್. ಓಕೆ, ತಿಳಿತಾ? ಸ್ವಿಮ್ ನಾವ್. Jump, Dolphy! ಗುಡ್ ಡಾಲ್ಫಿ, ನಾವೀಗ ಕಂಟಿನ್ಯೂಸ್ ಆಗಿ ಮಾಡಬೇಕು ಸಮುದ್ರದಲ್ಲಿ ಹೋಗೋವರೆಗೂ. ಓಕೆ, ಸ್ವಿಮ್, ಜಂಪ್ ಡಾಲ್ಫಿ. ಶಿವ, ಇದು ನಿನ್ನ ಲಾಸ್ಟ್ ಜಂಪ್ ಡಾಲ್ಫಿ. ಇದಾದ್ಮೇಲೆ ನೀನು ಯಾವಾಗ್ಲೂ ನಿನ್ನ ಫ್ರೆಂಡ್ಸ್ ಜೊತೆನೇ ಇರ್ತೀಯ. ಜಂಪ್ ಡಾಲ್ಫಿ. ಡಾಲ್ಫಿ, ಅಲ್ಲಿ ನೋಡು ನಿನ್ನ ಫ್ರೆಂಡ್ಸ್. ಈಗ ನೀನು ಹೋಗ್ಲೇಬೇಕು. ಇಲ್ಲ ಡಾಲ್ಫಿ, ನೀನೀಗ ಹೋಗ್ಲೇಬೇಕು. ನಿನ್ನ ನಿಜವಾದ ಮನೆ ಅದೇನೆ. Goodbye. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में।